ಮೊಬೈಲ್ ಕೆಳಗಡೆ ಬಿದ್ದು ಡಿಸ್ಪ್ಲೇ ಹೋಯ್ತಾ, ಚಿಂತನೆ ಮಾಡಬೇಡಿ. ಡಿಸ್ಪ್ಲೇ ರೇಟ್ ಇವಾಗ ತುಂಬ ಕಮ್ಮಿ ಆಗಿದೆ. ನೀವು ಶೋರೂಮ್ಗೆ ಹೋಗ್ತೀರಾ, ಅಲ್ಲಿ 10,000 5,000 ಹೇಳ್ತಾರೆ. EMI ತಗೊಂಡಿರ್ತೀರಾ ಮೊಬೈಲ, ಅದಕ್ಕೆ ಹಾಕೋಕ್ಕೆ ಕಾಸಿರಲ್ಲ. ನೀವು ಬೆಂಗಳೂರಿನ ಟೌನ್ ಹಾಲ್ ಪಕ್ಕ ಇರೋ SP ರೋಡಿಗೆ ಬಂದರೆ ಎಲ್ಲ ಕಮ್ಮಿ ಅಂತ ಹೇಳಿದ್ರೆ 800, 900, 1000, 1,500, 3,500 ತನಕ ಒಳ್ಳೆ ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಬನ್ನಿ ಇವತ್ತು ನಾವು ಡಿಸ್ಪ್ಲೇ ಅಂಗಡಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಮಸ್ಕಾರ ಬೆಂಗಳೂರು. ನೀವು ಸ್ನಾನ ಮಾಡಬೇಕಾದ್ರೆ ಮೊಬೈಲನ್ನು ಯೂಸ್ ಮಾಡಬೇಡಿ. ಏನಾದರೂ ಯೂಸ್ ಮಾಡ್ತು ಅಂತ ಹೇಳಿದ್ರೆ ಸೋಪಿನ ನೊರೆ ಇರ್ತದೆ, ತುಗುಕಂತ ಮೊಬೈಲ್ ಕೆಳಗಡೆ ಬಿದ್ದು ಹೋಗಿ ಡಿಸ್ಪ್ಲೇ ಹೋಗ್ತದೆ. ಇನ್ನೊಂದು, ಬೈಕ್ ಓಡಿಸ್ಬೇಕಾದ್ರೆ, ಕಾರ್ ಓಡಿಸ್ಬೇಕಾದ್ರೆ ನಾವು ಮೊಬೈಲನ್ನ ಯೂಸ್ ಮಾಡ್ತೀವಿ. ಸೂಕ್ಷ್ಮ ಇರುತ್ತೆ, ಎಲೆಕ್ಟ್ರಾನಿಕ್ ಐಟಮ್ಗಳು ತುಂಬ ಸೂಕ್ಷ್ಮ. ಅಲ್ಲಿ ಮೊಬೈಲನ್ನ ನಾವು ಹೆಲ್ಮೆಟ್ ಒಳಗಡೆ ಇಟ್ಕೊಂಡು ಇದು ಮಾಡ್ತಿರ್ತೀವಿ, ಅಥವಾ ಹಿಂಗೆ ಇಟ್ಕೊಂಡು ಓಡಿಸ್ತಾ ಇರ್ತೀವಿ. ಬಿದ್ದ ತಕ್ಷಣ ಡಿಸ್ಪ್ಲೇ ಹೋಗ್ಬಿಡುತ್ತೆ. ಅದು 1,000 ರೂಪಾಯಿ ಕಂಪನಿಗೆ ಹೋದರೆ ನಿಮಗೆ 7-8 ಸಾವಿರ ರೂಪಾಯಿ ಹೇಳ್ತಾನೆ. ಚಿಂತನೆ ಮಾಡಬೇಡಿ ಆ ಥರ ಹೋಯ್ತು ಅಂತ. ಇನ್ಮೇಲೆ ನೀವು ಈ ಒಂದು ಟೌನ್ ಹಾಲ್ ಪಕ್ಕ ಇರೋ SP ರೋಡಿಗೆ ಬಂದರೆ ಎಲ್ಲ ಕಮ್ಮಿ ರೇಟು. ಸ್ಟಾರ್ಟಿಂಗ್ ಪ್ರೈಸು ಚಿಕ್ಕ ಮೊಬೈಲ್ಗಳಿಗೆ ಒಂದೊಂದು ರೇಟು, ದೊಡ್ಡ ಮೊಬೈಲಿಗೆ ಇನ್ನೊಂದು ರೇಟ್ ಇರುತ್ತೆ. ಚಿಕ್ಕ ಮಾಡಲ್ 8 ನೋಡಿ, ಇದಕ್ಕೆ 900 ಆ ತರ. ಚಿಕ್ಕ ಮಾಡಲ್ 8 ಇರುತ್ತೆ, ಆ ತರಗೆ ಕಮ್ಮಿ ಇರುತ್ತೆ. ನೀವು ದೊಡ್ಡ ಮಾಡಲ್ ಸ್ಯಾಮ್ಸಂಗ್ ದೊಡ್ಡ ಮಾಡಲ್ ತರ 1,000 ರೂಪಾಯಿ 1,300 ರೂಪಾಯಿ ಆ ತರ ರೇಟ್ ಇರುತ್ತೆ. ಒಂದೊಂದು ರೇಟ್ ಇರುತ್ತೆ. ನೀವು ಬರೀ ವಾರಂಟಿ ಗ್ಯಾರಂಟಿ ಕೊಡ್ತಾರೆ ಹಿಂಗೆಲ್ಲ ಡಿಸ್ಪ್ಲೇಗೆಲ್ಲ? 2 ಕ್ವಾಲಿಟಿ ಇರುತ್ತೆ, ನಾರ್ಮಲ್ ಇರುತ್ತೆ, LED ಇರುತ್ತೆ, 2-3 ಕ್ವಾಲಿಟಿ ಇರುತ್ತೆ. ನೀವು ಯಾವ್ದು ಹಾಕ್ಸ್ಕೊಡೋದು ಆ ತರ ಅದು ವಾರಂಟಿ ಕೊಡ್ತೀನಿ ಅಷ್ಟೇ. ವಾರಂಟಿ ಅಂದ್ರೆ ಹಿಂಗೆ ಯಾವ ತರ ಅಂತ ಹೇಳಿ? ವಾರಂಟಿ ಟಚ್ ವಾರಂಟಿ ಇಲ್ಲ, ಆಟೋಮೆಟಿಕ್ ವರ್ಕ್ ಆದ್ರೆ, ಸ್ಕಿನ್ ವರ್ಕ್ ಆಗಿಲ್ಲ ಅಂದ್ರೆ ಚೇಂಜ್ ಮಾಡಿ ಕೊಡ್ತೀನಿ. ಡಿಸ್ಪ್ಲೇ ಡ್ಯಾಮೇಜ್ ಲೆನ್ಸ್ಗೆ ಗ್ಯಾರಂಟಿ ವಾರಂಟಿ ಬರಲ್ಲ. ಸರ್, ಇನ್ಸ್ಟಂಟ್ ಆಗಿ ನೀವು ಡಿಸ್ಪ್ಲೇ ಚೇಂಜ್ ಮಾಡ್ಕೊಡ್ತೀರಾ? ಹಾ ಸರ್, ಎಲ್ಲಾರು ಡಿಸ್ಪ್ಲೇ ಚೇಂಜ್ ಇಮಿಡಿಯೇಟ್ಲಿ. ಅದು ಡಿಸ್ಪ್ಲೇ ತಗೊಂಡ್ರೆ ನಿಮ್ಮ ಹತ್ರ ಫ್ರೀನೇ ಹೆಂಗೆ? ಡಿಸ್ಪ್ಲೇ ತಗೊಂಡ್ ಬಂದ್ರೆ 200 ರೂಪಾಯಿ ಚಾರ್ಜ್, ಸರ್ವಿಸ್ ಚಾರ್ಜ್. ನಮ್ಮ ಹತ್ರ ಡಿಸ್ಪ್ಲೇ ಹಾಕೊಂಡ್ರೆ 1000 ರೂಪೀಸ್. ಸರ್, ಯಾವ ಮೊಬೈಲ್ ಇಷ್ಟು ರೇಟ್ ಇದೆ ನಿಮ್ಮ ಹತ್ರ? ಒಪ್ಪೋ, ವಿವೋ, MI ಅಂದ್ರೆ 1000 ರೂಪಾಯಿ ಒಳಗಡೆ ಆಗುತ್ತೆ. ಬೇರೆ LED ಡಿಸ್ಪ್ಲೇ ಇದ್ರೆ 2,000, 2,500 ತನಕ ಇದೆ. ಸೆಕೆಂಡ್ ಹ್ಯಾಂಡ್ ಸಿಗಲ್ಲ ಇಲ್ಲಿ? ಇಲ್ಲ, ನಮ್ಮ ಅಂಗಡಿನಲ್ಲಿ ಅಲ್ಲ, ಇದು ಟೋಟಲ್ ಆಗಿ SP ರೋಡ್ ಹೇಳ್ತಾರ. 99% ಇಲ್ಲಿ ಸೆಕೆಂಡ್ ಹ್ಯಾಂಡ್ ಸಿಗಲ್ಲ. ಅಲ್ಲಿ ಸಿಗುತ್ತೆ. ಅಲ್ಲಿ ಒಂದೇ ಹೊಸದ್ ಮಾತ್ರ ಸಿಗುತ್ತೆ ಇಲ್ಲಿ. ಹಾ, ಎಲ್ರು ಹಿರಿಯರು ಹೇಳ್ತಾ ಇರ್ತಾರೆ, ಡಾಕ್ಟರ್ಗಳು ಸಜೆಷನ್ ಮಾಡ್ತಾ ಇರ್ತಾರೆ, ಮಕ್ಕಳ ಕೈಗೆ ಮೊಬೈಲ್ ಅನ್ನ ಕೊಡೋಕ್ ಹೋಗ್ಬೇಡಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಕಣ್ಣಿಗೆ ಅದು ಪ್ರಾಬ್ಲಮ್ ಬರುತ್ತೆ ಅಂತ. ಇನ್ನೊಂದು, ಈ ಒಂದು SP ರೋಡಿಗೆ ಬಂದ್ರೆ ಇಲ್ಲಿ 1, 2, 3 ಅಂಗಡಿ ಇಲ್ಲ. ಇಲ್ಲಿ ಸುಮಾರು 100ರಿಂದ 150 ಅಂಗಡಿ ಈ ಒಂದು SP ರೋಡ್ ಇದೆ. ಇವೆಲ್ಲ ಟೆಕ್ನಿಷಿಯನ್ಸ್ಗಳು ಸುಮಾರು ವರ್ಷದಿಂದ ಇವರು ಇದೇ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ, ಡಿಸ್ಪ್ಲೇ ಚೇಂಜ್ ಮಾಡಿಕೊಡ್ತಾರೆ, ಅಮೌಂಟ್ ಇಸ್ಕೊಡ್ತಾರೆ. ವಾರಂಟಿ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಕೂಡ ಗ್ಲಾಸ್ ಐಟಮ್ಗೆ, ಎಲೆಕ್ಟ್ರಾನಿಕ್ ಐಟಮ್ಗಳಿಗೆ ಯಾರು ಕೊಡಲ್ಲ, ಕಂಪ್ನಿನೂ ಕೂಡ ಕೊಡಲ್ಲ. ಓಕೆ ವೀಕ್ಷಕರೇ, ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.